ನಾವು ಸಂಸದರಿಗೆ ಮತ್ತೆ ಕೇಂದ್ರದ ಸಚಿವರಿಗೆ ತಿಳಿಸ್ತಾ ಇದ್ದೀವಿ ಅನ್ನೋ ವಿಷಯವನ್ನ ಸಭೆಯ ಮುಂದೆ ಮಂಡಿಸ್ತಾ ಇದ್ದೇನೆ. ಮೊದಲಿಗೆ ಸಂಸದರು ಹಾಗೂ ಸಚಿವರೇ ಹೋರಾಟದ ಸ್ಥಳಕ್ಕೆ ನಾನೇ ಬರ್ತೀನಿ ಅಂತ ಹೇಳಿದ್ದು ಮೊದಲನೇ ಗೌರವ. ನಾವು ಅಂಬೇಡ್ಕರ್ ಭವನಕ್ಕೆ ಮೆರವಣಿಗೆ ಮೂಲಕ ಹೋಗ್ಬೇಕು ಅಂತ ಹೇಳಿ ಇಡೀ ಜಿಲ್ಲಾದ್ಯಂತ ಎಲ್ಲ ಜನರು ಒಗ್ಗೂಡಿರುವಂತದ್ದು ಇಲ್ಲಿ ಸಂಘಟಕರುಗಳು. ಆದ್ರೆ ಅವರೇ ಬಂದಿದ್ದು ಬಹಳ ಗೌರವ ತರುವಂತ ವಿಚಾರ ಆಗಿದೆ. ಈಗ ಸಭೆಯ ಗಮನಕ್ಕೆ ಹಾಗೂ ಸಚಿವರ ಗಮನಕ್ಕೆ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಹಾಗೂ ಪ್ರಗತಿಪರ ಸಂಘಟನೆಗಳು ಮಂಡ್ಯ ದಿನಾಂಕ 5/7/2024 ಮಾನ್ಯರೇ ಎಚ್ ಡಿ ಕುಮಾರಸ್ವಾಮಿ ಅವರು ಸಂಸದರು ಹಾಗೂ ಮಂಡ್ಯ ಲೋಕಸಭಾ ಕ್ಷೇತ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರು ಭಾರತ ಸರ್ಕಾರ. ಮಾನ್ಯರೇ, ವಿಷಯ ಕೆಆರ್ಎಸ್ ಬಳಿ ಟ್ರಯಲ್ ಬ್ಲಾಸ್ಟ್ ನಿಲ್ಲಿಸುವ ಬಗ್ಗೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಆರ್ಎಸ್ ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸುವ ಪ್ರಯೋಗವನ್ನು ನಿಲ್ಲಿಸುವ ಬಗ್ಗೆ ಜಿಲ್ಲಾಡಳಿತಕ್ಕೆ ಆದೇಶ ಮಾಡಬೇಕೆಂದು ಒತ್ತಾಯಿಸುತ್ತಿದ್ದೇವೆ. ಕಾವೇರಿ ಕೊಳ್ಳಭಾಗದ ಎಲ್ಲಾ ಜಿಲ್ಲೆಗಳ ಜನರ ಬದುಕು ಅಣೆಕಟ್ಟೆಯನ್ನು ಅವಲಂಬಿಸಿದೆ. ಅಣೆಕಟ್ಟೆಯಿಂದ 50 ಕಿಲೋಮೀಟರ್ ದೂರ ಗಣಿಗಾರಿಕೆ ನಡೆಯದ ಹಾಗೆ ನಿಷೇಧಿಸಬೇಕಿದೆ. ಕೋರ್ಟಿನ ಆದೇಶವೆಂಬ ಕಾರಣ ಹೇಳಿ ಈಗ ಮತ್ತೆ ಟ್ರಯಲ್ ಬ್ಲಾಸ್ಟ್ಗೆ ಕರ್ನಾಟಕ ಸರ್ಕಾರ ಅವಕಾಶ ಮಾಡಿರುವುದು ಖಂಡನೀಯ ವಿಷಯವಾಗಿದೆ. ಟ್ರಯಲ್ ಬ್ಲಾಸ್ಟ್ ನಿಲ್ಲದಿದ್ದರೆ ಹೋರಾಟವನ್ನು ತೀವ್ರಗೊಳಿಸುವುದು ಅನಿವಾರ್ಯವಾಗುತ್ತದೆ. ವಂದನೆಗಳೊಂದಿಗೆ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಹಾಗೂ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು ಮಂಡ್ಯ. ಎಲ್ಲ ಪದಾಧಿಕಾರಿಗಳು ಇದೀವಿ ಸರ್, ಹೆಣ್ಮಕ್ಳುಗಳು ಎಲ್ಲ ಬಹಳಷ್ಟು ಕಾರ್ಯಕರ್ತರುಗಳೆಲ್ಲ ಬಂದಿದ್ದಾರೆ. ಎಲ್ಲರ ಹೊಣೆಗಾರಿಕೆ ಹೌದಲ್ವಾ? ಹಾಗಾಗಿ ತಾವು ಈ ಸಭೆಗೆ ತಾವೇನ್ ಹೇಳ್ತೀರಾ ಅದನ್ನ ನಾವು ನಿರೀಕ್ಷೆ ಮಾಡ್ತೀವಿ. ಒಂದೇ ಮಾತು, ಟ್ರಯಲ್ ಬ್ಲಾಸ್ಟ್ ಈ ಕೂಡಲೇ ನಿಲ್ಲಬೇಕು. ಕಳೆದ ವಾರ ಈಗ ನಮ್ಮ ರೈತ ಸಂಘದ ಮುಖಂಡರಾಗಿರ್ತಕ್ಕಂಥ ಸಹೋದರಿ ಅವರು ಮತ್ತು ಬೋರೇನವರು ಮತ್ತು ಎಲ್ಲ ಪ್ರಮುಖರು ಕಳೆದ 2-3 ದಿನಗಳಿಂದ ಇತ್ತೀಚೆಗೆ ನಮ್ಮ ಹೈಕೋರ್ಟ್ನ ಆದೇಶ ಅಂತ ಹೇಳಿ ಟ್ರಯಲ್ ಬ್ಲಾಸ್ಟ್ಗೆ ಸರ್ಕಾರದ ವತಿಯಿಂದ ಅನುಮತಿ ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ನಮ್ಮ ರೈತ ಸಮಾಜ ವಿಶೇಷವಾಗಿ ಏನು ಒಂದು ಈಗಾಗಲೇ ಅವರು ಹೇಳಿದಂಥ ರೀತಿಯಲ್ಲಿ KRS ನಮ್ಮ ಜೀವನ ಬದುಕಿಗೆ ಹಿಂದೆ ಮಹಾರಾಜರ ಒಂದು ಕಾಲದಲ್ಲಿ ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ಕಟ್ಟಿರತಕ್ಕಂಥ ನಮ್ಮ ಕನ್ನಂಬಡಿ ಕಟ್ಟೆಯ ಜಲಾಶಯ, ಆ ಜಲಾಶಯಕ್ಕೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥದ್ದು ಇವತ್ತು ಇತ್ತೀಚೆಗೆ ಯಾವೊಂದು ಬೇಬಿ ಬೆಟ್ಟ ಭಾಗದಲ್ಲಿ ಇವತ್ತು ಹೆಚ್ಚಿನ ಕೈಗಾರಿಕೆ ನಡೀತಾ ಇದೆ. ಮೊದಲು ಒಂದು ಕಾಲದಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಕೆಲವರು ಜೀವನಕ್ಕೆ ಆಧಾರ ಅಂತ ಹೇಳಿ ಸಣ್ಣದಾಗಿ ಕೆಲವರು ಜಲ್ಲಿ ಹೊಡಿತಾ ಇದ್ದಂಥ ದಿನಗಳಿತ್ತು. ಆದರೆ ಇತ್ತೀಚೆಗೆ ಮೂಲಭೂತ ಸೌಕರ್ಯಗಳಿಗೆ ಆ ಒಂದು ಹೆಸರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ನ ಮಾಡತಕ್ಕಂಥದ್ದು, ಅದರ ಪರಿಣಾಮದಿಂದ KRSನ ಮೇಲೆ ಆಗ್ತಕ್ಕಂಥ ಪರಿಣಾಮದ ಬಗ್ಗೆ ಹಲವಾರು ಆತಂಕಗಳು ಕಳೆದ 8 ವರ್ಷಗಳಿಂದ ಇರತಕ್ಕಂಥದ್ದು ನಾವು ಗಮನಿಸಿದ್ದೇವೆ. ಇವತ್ತು ಕೋರ್ಟ್ನ ಆದೇಶದ ಮೇರೆಗೆ ಟ್ರಯಲ್ ಬ್ಲಾಸ್ಟ್ ಮಾಡ್ತಕ್ಕಂಥದ್ದು ಅಂತ ಹೇಳಿ 2-3 ದಿನ ತೀರ್ಮಾನ ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಬಹುಶಃ ಕೋರ್ಟ್ನಲ್ಲಿ ಇವತ್ತು ಮತ್ತೆ ಕೇಸ್ ಬರ್ತಾ ಇದೆ ಅಂತಕ್ಕಂಥ ನಮ್ಮ ಜಿಲ್ಲಾಧಿಕಾರಿಗಳು ತಂದಿದ್ದಾರೆ. ನಾವು ಚರ್ಚೆ ಮಾಡ್ತೀನಿ. ಇದನ್ನು ತಕ್ಷಣ ನಿಲ್ಲಿಸ್ತಕ್ಕಂಥದ್ದು ಸಂಬಂಧಪಟ್ಟಂಥ ಕಾರ್ಯದರ್ಶಿಗೂ ಮಾತನಾಡಿ ಸರ್ಕಾರಕ್ಕೂ ಮಾತನಾಡಿ ಇದನ್ನು ನಿಲ್ಲಿಸ್ತಕ್ಕಂಥ ತಕ್ಷಣ ನಾವು ನಮ್ಮ ಚರ್ಚೆಗೆ ಪರವಾಗಿದ್ದೇವೆ. ನಮ್ಮ ಹಿನ್ನೆಲೆ ಇರ್ತಕ್ಕಂಥದ್ದು ನಾವು ರೈತ ಕುಟುಂಬದಿಂದ ಬಂದಿರತಕ್ಕಂಥದ್ದು, ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ನಿಮ್ಮಗಳ ಆಶೀರ್ವಾದದಲ್ಲಿ ಬೆಳೆದಿರ್ತಕ್ಕಂಥದ್ದು ಬೇರೆ. ಆದರೆ ನಮ್ಮ ಮೂಲಕ ಸಹ ಕೃಷಿಯ ಒಂದು ಬದುಕಿನಿಂದ ಬಂದಿರತಕ್ಕಂಥದ್ದು ಅನ್ನೋದನ್ನು ನಾವು ಮರಲಿಕ್ಕಾಗಲ್ಲ. ಮಂಡ್ಯ ಜಿಲ್ಲೆಗೆ ವಿಶೇಷವಾಗಿ ಇವತ್ತು ಮಂಡ್ಯ ಜಿಲ್ಲೆ ಒಂದಕ್ಕೆ ಅಲ್ಲ, ಹಲವಾರು ಜಿಲ್ಲೆಗಳಿಗೆ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ಅಂತಕ್ಕಂಥದ್ದು ಇವತ್ತು ಜನರು ಕೊಡ್ತಾ ಇದ್ದಾರೆ. ನಮ್ಮ KRS ಇಲ್ಲದೆ ಇದ್ದರೆ ಇವತ್ತು ಜನರ ಪರಿಸ್ಥಿತಿ ಇರತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೇವೆ. ಈ ವಿಷಯದಲ್ಲಿ ಯಾವ ಆತಂಕಗಳು ಬೇಡ. ಇವತ್ತು ಯಾವುದೇ ರೀತಿಯ ಟ್ರಯಲ್ ಬ್ಲಾಸ್ಟ್ ಬಗ್ಗೆ ನೀವು ಆತಂಕ ವ್ಯಕ್ತಪಡಿಸಿರ್ತಕ್ಕಂಥದ್ದು ಏನಿದೆ ಅದನ್ನು ತಕ್ಷಣ ನಿಲ್ಲಿಸಿ ಕೋರ್ಟ್ನಲ್ಲೂ ಸಹ ಏನಾದರೂ ಅದನ್ನು ನಮ್ಮ ಒಂದು ಹೆಚ್ಚುವರಿ ಅಡ್ವೊಕೇಟ್ಗಳನ್ನ ಕಳಿಸಿ ಸರಿಯಾದ ರೀತಿಯಲ್ಲಿ ಕೋರ್ಟ್ಗೆ ಮನವರಿಕೆ ಮಾಡ್ತಕ್ಕಂಥದ್ದಕ್ಕೂ ಸೂಚನೆ ಕೊಡಲಿಕ್ಕೆ ನಾನು ಸರ್ಕಾರದ ಜೊತೆ ಚರ್ಚೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ
ನಿಮ್ಮ ಹೋರಾಟಕ್ಕೆ ನಿಮ್ಮ ಜೊತೆ ನಾನಿದ್ದೇನೆ. ಯಾವುದೇ ಕಾರಣಕ್ಕೂ ಯಾವುದೇ ಅನುಮಾನಗಳು ಬೇಡ. ನಿಮ್ಮ ಹೋರಾಟದಲ್ಲಿ ಇವತ್ತು ನೀವೇನು ನಿಸ್ವಾರ್ಥವಾದಂಥ ಹೋರಾಟ ಇಲ್ಲ, ಈ ಭಾಗದ ಜನರ ಬದುಕಬೇಕು ಅಂತ ಆ ನಿಟ್ಟಿನಲ್ಲಿ ನನ್ನ ಜೊತೆ ನಿಮ್ಮ ಜೊತೆ ಇದೆ. ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತೀನಿ. ಇದ್ರ ಬಗ್ಗೆ ನಾನು ಪ್ರಾಮಾಣಿಕ ಗಮನ ಹರಿಸ್ತೀನಿ. ಈ ಹೋರಾಟಕ್ಕೆ ಜಯ ಬೇಕು.